घर बैठे अपना मनपसंद खाना मंगवाइए, फोन लगाइए, खाना मंगवाइए। मोबाइल संख्या 884440465353777765। तो आज ही संपर्क कीजिए। स्वागत है आपका बी न्यूज नेशन में। मैं हूं आबिद हुसैन शेख। दहली निजामुद्दीन मामला, बीजापुर आए लोगों की जांच, डीसी का बयान। बीजापुर के जिला अधिकारी दफ्तर में आज डिप्टी कमिश्नर वाई.एस. पाटिल ने कोरोना लॉकडाउन के 9th डे का ब्यौरा देते हुए दहली निजामुद्दीन मरकज से आए 5 पुरुष और 5 महिलाएं बीजापुर में होने की जानकारी पाकर इनके ब्लड सैंपल जांच के लिए रवाना किए गए हैं, जिसकी रिपोर्ट कल शाम तक आएंगे। बीजापुर के 3 नागरिक इंडोनेशिया और मलेशिया से आई जमात के संपर्क में थे। इसके अलावा कोलकाता से निकलकर निजामुद्दीन मरकज से बीजापुर आए नागरिकों के संपर्क में 23 बीजापुर के लोग इनसे मुलाकातें की हैं। इसी को ध्यान में रखकर इन पर खास जगह निगरानी की जा रही है। कोलकाता के व्यक्तियों की जांच रिपोर्ट के नतीजों के बाद ही इनकी भी जांच होगी। जनता से निवेदन किया है कि ऐसे नाजुक हालात में वो प्रशासन का साथ दें। बीजापुर जिला इस भयानक कोरोना से बच पाएगा। जनता से निवेदन किया कि बाहर से आए लोगों की हमें जानकारी दें। ऐसे नाजुक हालात में वो प्रशासन का साथ देंगे तो बीजापुर जिला ऐसे भयानक कोरोना से बच पाएगा। जियो और जीने दो की अपील की डीसी वाई.एस. पाटिल ने। ಹೋಮ್ ಕ್ವಾರಂಟೈನ್ ಪೀರಿಯಡ್ ಅಲ್ಲಿ 27 ಜನರು, ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, 332 ಜನರು ಒಟ್ಟು ವಿದೇಶದಿಂದ ಬಂದವರು, 86 ಜನರು 28 ದಿವಸ ಮುಗಿಸಿದ್ದಾರೆ, 219 ಜನರು 15ರಿಂದ 28 ದಿವಸ ಮುಗಿಸಿದ್ದಾರೆ, ಅವರು ರಿಪೋರ್ಟಿಂಗ್ ಪೀರಿಯಡ್ ಅಲ್ಲಿದ್ದಾರೆ, 27 ಜನರು ಹೋಮ್ ಕ್ವಾರಂಟೈನ್ ಪೀರಿಯಡ್ ಅಲ್ಲಿದ್ದಾರೆ. ಒಟ್ಟು ನಾವು 12 ಟೆಸ್ಟಿಗೆ ಕಳಿಸಿದ್ವಿ, 12 ನಮಗೆ ನೆಗೆಟಿವ್ ಬಂದವೆ. ಅದರಂತೆ ನಮ್ಮ ಜಿಲ್ಲೆಯಲ್ಲಿ ಈಗ ದೇಶಾದ್ಯಂತ ಚರ್ಚೆಯಲ್ಲಿರುವಂಥ ವಿಷಯ ಈ ಟಿಜೆ, ಈ ಡೆಲ್ಲಿಯಲ್ಲಿರುವ ನಿಜಾಮುದ್ದೀನ್ ಮಾಸ್ಕಲ್ಲಿ ಅಟೆಂಡ್ ಆದಂತಹ ವ್ಯಕ್ತಿಗಳ ಬಗ್ಗೆ ಸರ್ಕಾರದಿಂದ ಹಾಗೂ ನಮ್ಮ ಇಲ್ಲಿ ಪೊಲೀಸ್ ಮತ್ತು ಇತರೆ ಇಲಾಖೆಯ ಸಹಾಯದಿಂದ ನಾವು ಅವರನ್ನು ಐಡೆಂಟಿಫೈ ಮಾಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಆ ರೀತಿಯಲ್ಲಿ ಒಟ್ಟು 10 ಜನ ಇದ್ದಾರೆ. ಅಂದರೆ 10 ಜನ ಅಲ್ಲಿ ಅಟೆಂಡ್ ಆದವರಲ್ಲ, 5 ಜನ ಆ್ಯಕ್ಚುಲಿ ಜೆಂಟ್ಸ್, ಅಂದರೆ ಗಂಡಸರು ಅಲ್ಲಿ ಅಟೆಂಡ್ ಆಗಿದ್ದಾರೆ. ಅವ್ರ ಜೊತೆ ಮುಗಿದ ಮೇಲೆ 5 ಜನ ಅವ್ರ ಜೊತೆ ಸೇರ್ಕೊಂಡು ಬಂದಾರೆ. ಇವ್ರದ್ದು ಹೇಗೆಂದರೆ, ಇವರು ಕಲ್ಕತ್ತಾದಿಂದ 24ನೇ ತಾರೀಕು ಬಿಡ್ತಾರೆ. ಅಲ್ಲಿಂದ ಈ 10 ಜನ 3ನೇ ತಾರೀಕು ಮಾರ್ಚ್ಗೆ ಡೆಲ್ಲಿಗೆ ಹೋಗ್ತಾರೆ. ಡೆಲ್ಲಿಗೆ ಹೋಗಿ ಅಲ್ಲಿ 5 ದಿವಸಗಳ ಕಾಲ ಅಲ್ಲಿ ಅಟೆಂಡ್ ಆಗ್ತಾರೆ 5 ಜನ. ಅಲ್ಲಿ ನಿಜಾಮುದ್ದೀನ್ ಮಾಸ್ಕಲ್ಲಿ ನಡೆಯುವಂಥ ಟಿಜೆ ಇದರಲ್ಲಿ ಅಟೆಂಡ್ ಆಗಿ 5 ದಿವಸ ಆದ ನಂತರ ಇವರು ಅಲ್ಲಿಂದ ಬಿಟ್ಟು ನಮ್ಮ ಬಿಜಾಪುರಕ್ಕೆ 10 ಜನ ಬಿಜಾಪುರಕ್ಕೆ ವಿವಿಧ ಮಾಸ್ಕ್ಗಳಲ್ಲಿ ಬಂದು ಅವರು ವಾಸ ಮಾಡ್ತಾರೆ. ಹೀಗಾಗಿ ಆ 10 ಜನರನ್ನು 10th ಮಾರ್ಚ್ಗೆ ಬಂದರೆ ನಮ್ಮಲ್ಲಿ ಆ್ಯಕ್ಚುಲಿ ಕ್ವಾರಂಟೈನ್ ಪೀರಿಯಡ್ ಮುಗಿದಿದೆ. ನಾವೇನು ಮಾಡಿದ್ವಿ ಅಂದರೆ, ಇವರು ಆ ಕಡೆಯಿಂದ ಬಂದಾರೆ ಅಂತ ಹೇಳಿ ನಮಗೆ ಇದರದ್ದು ಎಕ್ಸ್ಪ್ಲೋರ್ಡ್ ಬಗ್ಗೆ ಗೊತ್ತಿರಲಿಲ್ಲ, ಬಟ್ ಇವ್ರನ್ನೂ ಕ್ವಾರಂಟೈನ್ ಮಾಡಿದ್ವಿ ನಾವು. ಅದರ್ ದ್ಯಾನ್ದಲ್ಲಿ ಇವ್ರದ್ದು ಕ್ವಾರಂಟೈನ್ದು ಮಾಡಿ ನಾವು ವ್ಯವಸ್ಥೆ ಮಾಡಿದ್ದು. ಈಗಾಗಲೇ ಇವರು ಕ್ವಾರಂಟೈನ್ ಪೀರಿಯಡ್ ಮುಗಿದಿದೆ, 10th ಮಾರ್ಚ್ ಬಂದಿರೋದ್ರಿಂದ ಇವರು ಕ್ವಾರಂಟೈನ್ ಪೀರಿಯಡ್ ಮುಗಿದಿದ್ರೂ ಸಹಿತ ನಾವು ಇವರನ್ನು ಈಗ 10 ಜನರನ್ನು ಕರ್ಕೊಂಡು ಹೋಗಿ ಅವರನ್ನು ಸಪರೇಟಾಗಿ ಇಟ್ಟು ಇವತ್ತು ಅವ್ರದ್ದು ಸ್ವ್ಯಾಬ್ ಕಳಿಸ್ತಾ ಇದ್ದೀವಿ. ರಾತ್ರಿ 1 ಗಂಟೆಗೆ ಇವರಿಗೆಲ್ಲ ಕರ್ಕೊಂಡು ಬಂದೀವಿ, ಇವರು ಸ್ವ್ಯಾಬ್ ಕಳಿಸ್ತಾ ಇದ್ದೀವಿ. ಇವ್ರನ್ನ ಹೊರತುಪಡಿಸಿ ಇನ್ನೂ 23 ಜನರನ್ನು ಸಹಿತ ಅವರೇನು ಅಲ್ಲಿ ಹೋಗಲಿಲ್ಲ, ಬಟ್ ಈ ಟಿಜೆಗೆ ಸಂಬಂಧಪಟ್ಟವರು ಅವ್ರ ಜೊತೆ ಕೋಆರ್ಡಿನೇಟ್ ಸಮೀಪದಲ್ಲಿ ಇರೋದರಿಂದ ಅವ್ರಿಗೂ 23 ಜನಕ್ಕೆ ತಂದು ನಾವು ಇನ್ನೊಂದು ಸೆಂಟ್ರಲ್ಲಿ ಅವರಿಗೆ ಸಪರೇಟಾಗಿ ಇಟ್ಟಿದ್ದೀವಿ. ಇದನ್ನು ಹೊರತುಪಡಿಸಿ ನಮ್ಮಲ್ಲಿ ಏನಾಗಿತ್ತಂದರೆ, ಈ ಮೊದಲೇ ಒಟ್ಟು 12 ಜನರು ಮಲೇಷಿಯಾ ಮತ್ತು ಇಂಡೋನೇಷ್ಯಾದಿಂದ ಇಲ್ಲಿ ಅಟೆಂಡ್ ಆಗಿ ಇಲ್ಲಿ ಬಂದಿದ್ರು. ಅವರು ನಮ್ಮ ಕೆಲವು ಮಾಸ್ಕಿಗೆ ಬಂದಿದ್ದರು. ಅದರಲ್ಲಿ 3 ಜನ ನೇರವಾಗಿ ಸಂಪರ್ಕದಲ್ಲಿದ್ದರು. ಆ 3 ಜನರದ್ದು ಸಹಿತ ನಾವು ಸ್ವ್ಯಾಬ್ ಕಲೆಕ್ಟ್ ಮಾಡಿದ್ದೀವಿ, ಅವ್ರನ್ನೂ ಸಪರೇಟಾಗಿ ಇಟ್ಟಿದ್ದೀವಿ. ಅವ್ರದ್ದು ಸ್ವ್ಯಾಬ್ ಕಲೆಕ್ಟ್ ಮಾಡಿ ಅವ್ರದ್ದು ಕಳಿಸುವಂಥದ್ದು ಮಾಡ್ತಾಯಿದ್ದೀವಿ. ಇದನ್ನು ನಾವು ನಾಳೆ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ ರಿಸಲ್ಟ್. ಅದರಲ್ಲಿ ಏನಾಗಿದೆ ಅಂದರೆ, ನಾವು ಮುನ್ನೆಚ್ಚರಿಕೆಯಾಗಿಯೇ ನಾವು ಬೇರೆ ಬೇರೆ ಇದರಿಂದ ಬಂದವ್ರದ್ದೆಲ್ಲ ಅವ್ರ ಮೇಲೆ ನಿಗಾ ಇಟ್ಟಿರೋದ್ರಿಂದ
ಇವರದ್ದು ಆಗಾಗ ಇವರು ನಮ್ಮ ಸಾಕ್ಷಿ ಸಹಿತ ಇದ್ದಾವೆ. ಅವ್ರು ಅವಾಗ ಬಂದಾಗಿಂದ ನಾವು ಎಲ್ಲ ನಮ್ಮ ಡಾಕ್ಟರ್ ಲಕ್ಕಣ್ಣ ಅವರು ಮತ್ತು THO ಕವಿತಾ ಇವರೆಲ್ಲ ವಿಸಿಟ್ ಮಾಡಿ ಅವ್ರ ಜೊತೆ ನೀವು ಎಲ್ಲಿಂದ ಬಂದ್ರಿ ಎಲ್ಲ ಮಾಹಿತಿ ತೆಗೆದು ಇವ್ರ ಬಗ್ಗೆ ಇರೋದರಿಂದ ಇವ್ರದ್ದು ಆಗಾಗ ಅಬ್ಸರ್ವೇಷನಲ್ಲಿ ಇರೋದ್ರಿಂದ ಆ್ಯಸ್ ಆಫ್ ನೌ ನೋ ಸಿಂಪ್ಟಮ್ಸ್, ಅವರಿಗೂ ಸಹಿತ ಯಾವುದೂ ಸಿಂಪ್ಟಮ್ಸ್ ಇಲ್ಲ. ಆದರೆ ನಮ್ಮದು ಸರ್ಕಾರ ಹೇಳಿದ್ದಾರೆ ಮತ್ತು ತಾವೆಲ್ಲ ನೋಡ್ತಾ ಇದ್ದೀರಿ ದೇಶಾದ್ಯಂತ ಇದ್ರ ಬಗ್ಗೆ ಚರ್ಚೆ ಮತ್ತೊಂದು ಅಂತೇಳಿ, ಅದಕ್ಕಾಗಿ ಇವ್ರದ್ದೆಲ್ಲ ಸ್ವ್ಯಾಬನ್ನು 13 ಜನರದ್ದು ಒಟ್ಟು ಸ್ವ್ಯಾಬ್ ಕಲೆಕ್ಟ್ ಮಾಡಿ ನಾವು ಸರ್ಕಾರ ಕಳಿಸಿದ್ದೀವಿ. ಅಲ್ಲಿ ಅಟೆಂಡ್ ಆದವರು 5 ಜನ ಮಾತ್ರ ಇದುವರೆಗೆ. ಬಟ್ ನಾವು ಅಷ್ಟಕ್ಕೆ ನಿಲ್ಲಿಸಿಲ್ಲ, ಇದನ್ನು ನಾವು ಮುಂದುವರಿಸಿದ್ದೀವಿ. ಯಾಕಂದರೆ ಇವರು ವಿದೇಶದಿಂದ ಬಂದವರಲ್ಲ, ಇವ್ರದ್ದು ಟ್ರೈನ್ ಮತ್ತು ಇತರೆ ನಮ್ಮ ಲೋಕಲ್ ಸೋರ್ಸ್ದಿಂದನೇ ಇವರು ಮಾಹಿತಿ ತೆಗೆಯುವಂಥದ್ದು, ಆ ಮಾಹಿತಿ ತೆಗೆಯುವಂಥದ್ದನ್ನು ಇನ್ನೂ ಮುಂದುವರಿಸಿದ್ದೀವಿ. ಟೋಟಲಿ ಎಷ್ಟು ಜನ ಅಂತ ಆ ಥರ 10 ಜನ, ಅವ್ರು 10ರಿಂದ ಇಲ್ಲಿ ಇನ್ನೊಂದಿಷ್ಟು ಜನ ಸಂಪರ್ಕ ಟೋಟಲಿ ಎಷ್ಟು? 10-23 ಅಲ್ಲ, ಈಗ ಅದು ಏನಂದರೆ 10 ಜನ ಮಾತ್ರ ಆ್ಯಕ್ಚುಲಿ. ಇವರಿಗೆ ಸಂಪರ್ಕ ಅಂತ ಹೇಳಿ ಏನಿಲ್ಲ, ಯಾಕಂದರೆ ಇವ್ರದ್ದು ಪಾಸಿಟಿವ್ ಅಂತ ಬರದೇ ಹೋಗೋದು ಹೊರತು ನಾವು ಸಂಪರ್ಕ ಅಂತ ನಾವೇನು ಮಾಡಿದೆ ಅಂದರೆ ಓವರ್ ಆ್ಯಂಡ್ ಅಬೌವ್ ಎಂಥ್ಯೂಸಿಯಾಸ್ಟಿಕ್ ಆಗಿ ಅವರು ಮತ್ತೆ ಇದು ಅವ್ರಿಗೆ ಜಾಸ್ತಿ ಕನೆಕ್ಟೆಡ್ ಕಾಂಟ್ಯಾಕ್ಟ್ ಯಾರಿದ್ದಾರೆ ಇವರಿಗೆ ಊಟ ಕೊಡೋದು ಮತ್ತೊಂದು ಕೊಡೋರು ಯಾರ್ಯಾರು ಇದ್ರೂ ಸಹಿತ ಅವ್ರನ್ನೂ 23 ಜನರನ್ನ ತಂದು ನಾವು ಸಪ್ರೇಟಾಗಿ ಇಟ್ಟಿದ್ದೀವಿ. ಸರಿ, 5 ಜನ ಫಸ್ಟ್ ಹೋಗ್ತಾರೆ ಸಭೆಯಿಂದ ಈಗ ಬಂದು ಕಾಂಟ್ಯಾಕ್ಟ್ ಆಗ್ತಾರೆ. ಅವ್ರು 10 ಜನ ಕರ್ಕೊಂಡು ಮಾಡ್ತಾರೆ. ಈ 3 ಜನ ಈಗ ಒಟ್ಟು 10 ಜನ ಅಲ್ಲಿ ಇದಕ್ಕೆ ನೇರವಾಗಿ ಬಂದದ್ದು. ಇನ್ನು 3 ಜನ ಏನಂದರೆ ಈ ಮಲೇಷಿಯಾ ಮತ್ತು ಇಂಡೋನೇಷ್ಯಾದಿಂದ ನಮ್ಮ ಜಿಲ್ಲೆಗೆ ಅಲ್ಲಿ ಅಟೆಂಡ್ ಆದವರು ಬಂದಿದ್ರು ಇಲ್ಲಿ ಸಭೆಗೆ, ಆ ಧರ್ಮಸಭೆ ಅಲ್ಲಿ ಅಟೆಂಡ್ ಆಗಿ ಇಲ್ಲಿ ನಮ್ಮ ಮಾಸ್ಕಿಗೆ ಬಂದಿದ್ರು. ಅಲ್ಲಿ 3 ಜನರ ಜೊತೆಗೆ ನೇರವಾಗಿ ಕಾಂಟ್ಯಾಕ್ಟ್ ಇದೆ ಅವರು. ಅಂದರೆ ಅವರು ಊರಲ್ಲಿ ಹೋಗ್ಬೇಕಾದ್ರೆ 3 ಜೊತೆ ತಿರುಗಿದ್ದಾರೆ. ಅವ್ರು 3 ಜೊತೆ ಬೇಸಿಕಲಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಇದ್ದು ಆ 3 ಜನರದ್ದು ಮಾತ್ರ ನಾವು ಇದನ್ನು ಮಾಡ್ತಾ ಇದ್ದೀವಿ. ಮೊದಲಿನ ಈ ಹತ್ತ ಇಲ್ಲ, ಇವ್ರು ಕಲ್ಕತ್ತಾದವರು. ಇವರು ಅದೇ ಹೇಳಿದ್ರಿ, ವೆಸ್ಟ್ ಬೆಂಗಾಲ್ ಬೇಸಿಕಲಿ ಕಲ್ಕತ್ತಾದಿಂದ ಡೆಲ್ಲಿಗೆ ಹೋಗಿ ಡೆಲ್ಲಿಯಲ್ಲಿ 5 ದಿವಸ ಅಟೆಂಡ್ ಆಗಿ ನಮ್ಮಲ್ಲಿ ಬಂದಿದ್ದಾರೆ. ಬಿಜಾಪುರದಿಂದ ಹೋಗಿ ಅಲ್ಲಿ ಅಟೆಂಡ್ ಆದವ್ರ ಇಲ್ಲ ಈಗ ನಾವು ಯಾರು ಇಲ್ಲ. ಬೇರೆ ರಾಜ್ಯದಿಂದ 13 ಜನ ಇಲ್ಲ. ಬೇರೆ ರಾಜ್ಯದವರು ಡೆಲ್ಲಿಗೆ ಹೋಗಿ ಸಿಂಪಲ್ ಇನ್ನೊಂದ್ಸಲ ಹೇಳ್ತೀನಿ, ಒಟ್ಟು 5 ಜನ ಮೇಲ್ 5 ಜನ ಫಿಮೇಲ್. ಇವ್ರು ಏನು ಮಾಡ್ತಾರೆ, ಕಲ್ಕತ್ತಾದಿಂದ ಡೆಲ್ಲಿಗೆ ಹೋಗ್ತಾರೆ. 24ಕ್ಕೆ ಕಲ್ಕತ್ತಾ ಬಿಡ್ತಾರೆ. 3ನೇ ತಾರೀಕು ಮಾರ್ಚ್ಗೆ ಅಲ್ಲಿ ಹೋಗಿ ನಿಮ್ಮ ಈ ನಿಜಾಮುದ್ದೀನ್ ಮಾಸ್ಕಿಗೆ ಅಟೆಂಡ್ ಆಗಕ್ಕೆ ಹೋಗ್ತಾರೆ. ಇದಕ್ಕೆ ಅಟೆಂಡ್ ಆಗಕ್ಕೆ ಹೋಗ್ತಾರೆ. ಅವರು ಅಲ್ಲಿ ಜೆಂಟ್ಸ್ ಮಾತ್ರ ಅಲೋ ಇರೋದ್ರಿಂದ ಆ 5 ಜನ ಮಾತ್ರ ಹೋಗಿ ಒಳಗಡೆ ಅಟೆಂಡ್ ಆಗ್ತಾರೆ. 5 ದಿವಸ ಅಟೆಂಡ್ ಆಗಿ ಹೊರಗಡೆ ಬಂದು ಈ ಹೆಣ್ಮಕ್ಳ ಜೊತೆ ಇಲ್ಲಿ ಬರ್ತಾರೆ ಬಿಜಾಪುರಕ್ಕೆ. 10ನೇ ತಾರೀಕು ಇಲ್ಲಿ ಬಿಜಾಪುರಕ್ಕೆ ಬಂದ ಮೇಲೆ ಇವ್ರು ಏನು ಮಾಡ್ತಾರೆ, ಇಷ್ಟು ದಿವಸ ಇಲ್ಲೇ ಇದ್ದಾರೆ 10ನೇ ತಾರೀಕಿನಿಂದ. ಬಟ್ ನಾವು ಅವತ್ತೇ ಒಂದು 2-3 ದಿವಸದಲ್ಲಿ ಐಡೆಂಟಿಫೈ ಮಾಡಿ ಇವ್ರನ್ನೆಲ್ಲ ಚೆಕ್ ಮಾಡಿ ಸಿಂಪ್ಟಮೆಟಿಕ್ ಇಲ್ಲ ಅಂತೇಳಿ ಮಾಡಿದ್ದೀವಿ. ಬಟ್ ಕ್ವಾರಂಟೈನ್ ಮಾಡಲಿಲ್ಲ, ಯಾಕಂದ್ರೆ ಅವಾಗ ಪ್ರೊಸೀಜರ್ ಆ ಥರ ಇರಲಿಲ್ಲ. ಈ 10 ಜನರನ್ನ ಇವರು ನಾವು ಈಗ ಸಪ್ರೇಟಾಗಿ ಇಟ್ಟಿದ್ದೀವಿ. ಇವರು ಸ್ವಾಬ್ ಕಳಿಸ್ತಾ ಇದೆ. ಇನ್ನು 3 ಜನ ಏನಂದರೆ ಇವರಿಗೆ ಏನು ಸಂಬಂಧ ಇಲ್ಲ. ಈ 3 ಜನ ಏನಂದರೆ ಇವರು ಮಲೇಷಿಯಾ ಮತ್ತು ಇಂಡೋನೇಷ್ಯಾದಿಂದ ಒಟ್ಟು 11ನೇ ತಾರೀಕು ಇವರು ಬರ್ತಾರೆ. ಮಲೇಷಿಯಾ ಮತ್ತು ಇಂಡೋನೇಷ್ಯಾದಿಂದ 12 ಜನ. ಇವರಿಗೆ ಕೋಆರ್ಡಿನೇಟ್ ಮಾಡಿದ್ದಾರೆ ಅವರು. ನಮ್ಮ ಸಿಟಿ ತೋರಿಸೋದು, ಮತ್ತೊಂದು ಅಲ್ಲಿ ಮಾಸ್ಕ್ಗಳನ್ನು ತೋರಿಸೋದು ಮಾಡೋದು. 10+2 12 ಜನ ಇಂಡೋನೇಷ್ಯಾ ಮತ್ತು ಮಲೇಷಿಯಾದಿಂದ. ಈ 3 ಜನರನ್ನ ನಾವೇನು ಮಾಡಿದ್ದೀವಿ ಅಂದರೆ ಅವ್ರದ್ದು ಸ್ವಾಬ್ ಕಲೆಕ್ಟ್ ಮಾಡ್ತಾ ಇದ್ವಿ. ಅವರಿಗೂ ಸಿಂಪ್ಟಮ್ಸ್ ಇಲ್ಲ, ಬಟ್ ಸ್ವಾಬ್ ಕಲೆಕ್ಟ್ ಮಾಡಿ ಕಳಿಸ್ತಾ ಇದ್ವಿ. ಅವ್ರು ಮತ್ತೆ 11ಕ್ಕೆ ವಾಪಸ್ ಹೋಗಿದ್ದಾರೆ. ಇವರು ಪ್ರಾಪರ್ ಬಿಜಾಪುರದವರು. ಈಗ ಆ್ಯಸ್ ಆಫ್ ನಾವು ಯಾರೂ ಇಲ್ಲ. ಯಾಕಂದರೆ ಅನ್ಲೆಸ್ ಆನೆಸ್ಟ್ ಆಗಿ ನಮ್ಮ ಬಿಜಾಪುರ ಜಿಲ್ಲೆಯ ಜನತೆಗೆ ಒಳ್ಳೇದಾಗಬೇಕಂದ್ರೆ ದಯಮಾಡಿ ಯಾರ್ದಾದ್ರೂ ಮಾಹಿತಿ ಇದ್ದರೆ ಅವರು ನಮಗೆ ತಿಳಿಸಿದರೆ ಇದು ಅವರಿಗೂ ಒಳ್ಳೆಯದು, ಅವರ ಮೊದಲ ಕುಟುಂಬಕ್ಕೆ ಒಳ್ಳೆಯದು, ಆಮೇಲೆ ಜಿಲ್ಲೆಗೆ ಒಳ್ಳೆಯದು. ಅವ್ರು ತಿಳಿಸ್ಬೇಕಂತ ಹೇಳಿ ನಾವು ಕಳಕಳಿಯಿಂದ ರಾತ್ರಿ ಎಲ್ಲ ಎಚ್ಚರಾಗಿ ಓಡಾಡಿ ಎಷ್ಟು ಇವ್ರನ್ನ ಹಿಡ್ಕೊಂಡಿದ್ದೀವಿ, ಇವ್ರದ್ದೆಲ್ಲ ಅಡ್ರೆಸ್ ತೆಗೆದಿದ್ದೀವಿ. ಈಗ ನೀವು ಯಾರಿಗೆ ನಿಮ್ಮ ಮಾಹಿತಿ ಕೊಟ್ಟರೆ ಸಿಕ್ಕರನ್ನು ತಾವು ದಯಮಾಡಿ ಹೇಳಬೇಕು. ನಾವು ಎಲ್ಲರನ್ನೂ ಸಂಪರ್ಕ ಮಾಡ್ತೀವಿ. ಅವರು ಕೆಲವರು ಹೇಳೋಕ್ಕೆ ಅದದ್ದು ಇದನ್ನು ಪಡ್ತಾರೆ, ಹೆಚ್ಚು ಅಸಹ್ಯ ಪಟ್ಕೊಂಡು ಹೇಳೋದಿಲ್ಲ. ಬಟ್ ಇದರಲ್ಲಿ ಏನೂ ಅಂಥದ್ದೇನಲ್ಲ. ಇದು ಮಹಾಮಾರಿ. ಮೊದಲು ಅವ್ರನ್ನ ತಗೊಳ್ತದೆ, ಅವ್ರ ಪಕ್ಕದವ್ರನ್ನ ತಗೊಳ್ತದೆ, ನೆಕ್ಸ್ಟ್ ಬೇರೆದವ್ರಿಗೆ ಹೋಗ್ತದೆ. 1 ಮೀಟರ್ ನಂತರ ಹೋಗೋದು, ಆಮೇಲೆ ಬೇರೆಯವ್ರಿಗೆ. ಫಸ್ಟ್ ಅವ್ರನ್ನೇ ತಗೋತದೆ, ಆಮೇಲೆ ಅವ್ರ ಪಕ್ಕದವ್ರನ್ನ ತಗೋತದೆ, ಆಮೇಲೆ ಬೇರೆ ಅವ್ರ ಸುತ್ತಮುತ್ತಲಿನವ್ರನ್ನ ತಗೋತದೆ. ಅದಕ್ಕೆ ಯಾರಿಗೇ ಮಾಹಿತಿ ಇದ್ರೂ
ಸಹಿತ ಜಿಲ್ಲಾಡಳಿತಕ್ಕೆ ಕೊಟ್ಟರೆ ಅವ್ರದ್ದು ನಾವು ಕಾಳಜಿ ತಗೋತೀವಿ, ಆಮೇಲೆ ಅವ್ರ ಫ್ಯಾಮಿಲಿದು ಕಾಳಜಿ ತಗೋತೀವಿ. ಸಂಪೂರ್ಣವಾದ ಸರ್ಕಾರದ ಜವಾಬ್ದಾರಿ ಐತಿ. ಅದಕ್ಕಾಗಿ ದಯಮಾಡಿ ಅಂತ ಏನೇ ಮಾಹಿತಿ ನಿಮಗೆ ತಿಳಿದಿದ್ರೂ ನಂಗೆ ತಿಳಿಸ್ಬೇಕಂತ ಹೇಳಿ ನಾನು ಕೋರ್ಕೊಳ್ತೇನೆ. ಸರ್ ಈಗ 10 ಜನ ಸರ್ ಮೆಂಟಲ್ ಡಾಕ್ಟರ್. ಹೌದು, ಸರ್ ಅದು ಪ್ಲಸ್ 3 ಇವ್ರದ್ದು 3 ಜನ ಅವ್ರು ಅಟೆಂಡ್ ಮೂರ ಈಗ 3 ಜನ ಇಲ್ಲ ಅವ್ರು ಅಟೆಂಡ್ ಆಗಿಲ್ಲ. ನಾವು ಯಾಕೆ ಅವ್ರು ತೊಗೊಂಡಿದ್ದೀವಿ ಅಂದರೆ ಫಾರಿನ್ ರಿಟರ್ನ್ಸ್ ಪ್ರೈಮರಿ ಕಾಂಟ್ಯಾಕ್ಟ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಪ್ರೈಮರಿ ಕಾಂಟ್ಯಾಕ್ಟ್ ಈಸ್ ವೆರಿ ಡೇಂಜರಸ್. ಈಗ ನಂಜನಗೂಡು ಮತ್ತು ಬೇರೆ ಕಡೆ ಆಗ್ತಾ ಇದೆಯಲ್ಲ, ಅವ್ನು ನಾವು ತೊಗೊಳ್ಳಿಲ್ಲ, ಟೆಸ್ಟ್ ಮಾಡಲಿಲ್ಲ ಅಂದರೆ ಸಬ್ಸಿಕ್ವೆಂಟ್ ಪ್ರಾಬ್ಲಮ್ ಆದರೆ ನಮಗೆ ಐಡೆಂಟಿಫೈ ಮಾಡೋದು ಕಷ್ಟ ಆಗ್ತದೆ. ಸರ್ ಅವ್ರು ಫಾರಿನರ್ಸ್ ಸರ್ ಇಲ್ಲಿ ಬಂದ ನಂತರ ಸರ್ ಇವರು ಇಲ್ಲಿ ಬಂದ ನಂತರ ಯಾವ ಸಭೆ ನಡೆಸೋದು ಈ ನಮ್ಮಲ್ಲಿ ಪಾಲ್ಗೊಂಡಿದ್ದಾರೆ ಸರ್? ಇಲ್ಲಿ ಬಂದ ನಂತರ 7 ಕಡೆ 8 ಕಡೆ ಬೇರೆ ಬೇರೆ ಸಭೆ ನಡೆಸಿದ್ದಾರೆ ಬಿಜಾಪುರಲ್ಲಿ. ಅಂದರೆ ಅಲ್ಲಿ ಎಲ್ಲ ಅಂದರೆ ಹೊರಗಡೆ ಇಲ್ಲ, ಎಲ್ಲ ಮಸ್ಜಿದ್ ಬೇರೆ ಬೇರೆ ಮಸ್ಜಿದ್ಗಳಲ್ಲಿ ಸಭೆ ನಡೆಸಿದ್ದಾರೆ. ಈ ನಾಗರಗೋಡಿ ಬೇರೆ ಬೇರೆ ಮಸ್ಜಿದ್ಗಳಲ್ಲಿ ಅಲ್ಲ, ಅವರಿಗೆ ನಾವು ಈಗ ಏನು ಮಾಡ್ತಾ ಇದ್ದೀವಿ ಅಂದರೆ ಅನ್ಲೆಸ್ ಇಟ್ ಈಸ್ ಪ್ರೂವ್ಡ್ ಅಂದರೆ ಇವರು ಪಾಸಿಟಿವ್ ಅಂತ ಪ್ರೂವ್ ಆಗ ಹೊರತು ನಾವು ಪ್ರೈಮರಿ ಕಾಂಟ್ಯಾಕ್ಟ್ ಐಡೆಂಟಿಫೈ ಮಾಡೋಕ್ಕೆ. ಬಟ್ ನಮಗೆ ಮಾಹಿತಿ ಇಟ್ಕೊಂಡಿದ್ದೀವಿ ನಾವು. ವಿ ಹ್ಯಾವ್ ಮೇಡ್ ಎ ಡಾಟಾಬೇಸ್ ಮಾಡ್ತೀವಿ. ಏನಾದರೂ ಒಂದು ಪಾಸಿಟಿವ್ ಬಂದ್ರೂ ವಿ ವಿಲ್ ಅನೌನ್ಸ್ ಸೀರಿಯಸ್ ಎಮರ್ಜೆನ್ಸಿ. ಆ ಏರಿಯಾ ಏನು 500 ಮೀಟರ್ ಅಥವಾ 1 ಕಿಲೋಮೀಟರ್ ಇನ್ ಆ್ಯಂಡ್ ಅರೌಂಡ್ ಕಂಪ್ಲೀಟ್ ಎಮರ್ಜೆನ್ಸಿ. ಸರ್ ಈಗ ನೀವು ಬಿಜಾಪುರದೊಳಗೆ ಏನು ಸಭೆ ಮಾಡಿದ್ರು, ಏನು ಅಂದ್ರೆ ಮುಂಚೆ ಸಭೆ ನಡೆಯೋದಕ್ಕಿಂತ ಮುಂಚೆ ಇವ್ರಿಗೆ ಎದಕ್ಕೆ ಬಂದಿರ್ತಾರೆ ಅಂದರೆ ಎಲ್ಲರೂ ಕೂಡ ಒಕ್ಕೂಡಿಸಿ ಅದ್ರ ಬಗ್ಗೆ ಸಭೆ ಬಗ್ಗೆ ತಿಳುವಳಿಕೆಗೆ ಅಲ್ಲಿ ಬರಲಿ ಅಂತ ಹೇಳಿ ಬಂದಿರ್ತಾರೆ. ಇಲ್ಲಿ ಬಂದುಬಿಟ್ಟು ಅವ್ರು ಏನು ಮಾಡ್ತಾರೆ, ಅಲ್ಲೇ ಅವ್ರ ಮನೆ ಹತ್ರ ಹೋಗಿ ಒಂದು 10 ಜನ 9 ಜನ ಈ ರೀತಿ ಸೇರಿಸ್ಕೊಂಡು ಅಲ್ಲಿ ಅವ್ರಿಗೆ ಆ ರೀತಿ ಮಾಹಿತಿ ಕೊಡ್ತಾರೆ. ಯಾವ ರೀತಿ ನಮ್ಮ ಧರ್ಮ ಪಾಲಿಸಬೇಕು ಹಿಂಗೆ ಅಂತೇಳಿ ಬಾತ್ ಕೇಳ್ತಾರೆ. ಈ ರೀತಿ 8 ಜನ ಕಾಂಟ್ಯಾಕ್ಟ್ ಮಾಡಿದ್ರೆ ಮತ್ತು ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ಈಗ 8 ಸಭೆಗಳನ್ನು ನಡೆಸಿದ್ದಾರೆ ಅಂತ. ಇದು 8 ಸಭೆಗಳಿಂದ ಎಷ್ಟೆಷ್ಟು ಜನರ ಸಭೆನೋ ಅಥವಾ ಮನೆ ಮನೆಗೆ ಹೋಗಿ ಸಭೆ ನಡೆಸಿದ್ರು? ಇವರು ಆ್ಯಕ್ಚುಲಿ ಏನು ಮಾಡಿದ್ದಾರೆ ಅಂದರೆ ಇವರು ಮನೆ ಮನೆಗೆ ಹೋಗಿ ಸಭೆ ನಡೆಸಿದ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಯಾಕಂದರೆ ಇವ್ರು ಏನು ಮಾಡಿದ್ದಾರೆ ಅಂದರೆ ದೇ ಟಾರ್ಗೆಟೆಡ್ ಮಸ್ಜಿದ್ದಲ್ಲೇ ಕರೆದು ಹೇಳಿದ್ದಾರೆ. ಅದು ನೀವು ಹೇಳಿದಂಗೆ ವಿ ಕೆನಾಟ್ ಬಿಲೀವ್ ದ್ಯಾಟ್ ಅವರು ಅಲ್ಲಿ ಅಷ್ಟೇ ಹೇಳಿದ್ದಾರೆ. ಅದಕ್ಕಾಗಿ ನಾವೀಗ ಟುಡೇ ಅವರ್ ಟಾರ್ಗೆಟ್ ಈಸ್, ನಮ್ಮ ಹತ್ರ ಮಾಹಿತಿ ಇದೆ, ಅವರು ಏನು ಅವ್ರು ತಿಳಿದಷ್ಟು ನಾವು ಸುಲಭದಲ್ಲಿ ಬಿಟ್ಟಿಲ್ಲ. ಅವರು ಎಲ್ಲಿ ಹೋಗಿದ್ದಾರೆ ಆ ಇವನ್ ಟ್ರ್ಯಾಕ್, ಮೊಬೈಲ್ ಟ್ರ್ಯಾಕ್ CDR ಹೇಗೆ ತೊಗೊಂಡಿದ್ದೀವಿ ಅಂದರೆ ಇವರು 1 hour ಹೋಗಿ ಬಂದದ್ದನ್ನು ನಮ್ಮ ಹತ್ರ ಟ್ರ್ಯಾಕ್ ಇದೆ. ಇದು ಏನಾದರೂ ಪಾಸಿಟಿವ್ ಬಂದರೆ ಅಷ್ಟನ್ನು ಎಲ್ಲರೂ ನಾವು ಕ್ವಾರಂಟೈನ್ ಮಾಡ್ತೀವಿ. ಆ ಏರಿಯಾನೇ ಎಮರ್ಜೆನ್ಸಿ ಅಂತ ಘೋಷಣೆ ಮಾಡ್ತೀವಿ. ಅದ್ರಾಗ ನಮ್ದು ಏನೂ ಇದಿಲ್ಲ. ಅವ್ರದ್ದು ಎಲ್ಲೆಲ್ಲಿ ಹೋಗಿದ್ದಾರೆ, ಎಷ್ಟು ದಿವಸ ಎಷ್ಟು ಅವರ್ ಇಲ್ಲಿ ಇಂಥ ಪ್ಲೇಸಲ್ಲಿದ್ದಾರೆ, ಎಷ್ಟು ಅವರ್ ಇವ್ರ ಮನೆಯಲ್ಲಿದ್ದಾರೆ, ಅದ್ರದ್ದು ಮಾಹಿತಿ ಎಲ್ಲ ನಮ್ಮ ಹತ್ರ ಇದೆ. ಅಂದಾಜು ಎಷ್ಟು ಜನ ಅಂದಾಜು ಎಷ್ಟು ಜನ ಆಗ್ಬೋದು ಸರ್ ಈ ಥರ? ಹಾಂ ಸರ್ ಹಾಗೇನಾದರೂ ಒಂದು ಇವ್ರ ಪಾಸಿಟಿವ್ ಬಂದಾದರೆ ಪ್ರೈಮರಿ ಕಾಂಟ್ಯಾಕ್ಟ್. ಅದು ಆ್ಯಕ್ಚುಲಿ ಪ್ರೈಮರಿ ಕಾಂಟ್ಯಾಕ್ಟ್ ಡೆಫಿನೇಷನ್ ಏನು ಬರ್ತದೆ ಅಂದರೆ ಹೂಎವರ್ ಕಮ್ಸ್ 1 ಮೀಟರ್ ಅರೌಂಡ್ ಹಿಮ್ ಅದಂತ ಬರ್ತದೆ. ನಾವು ಅದನ್ನು ಐಡೆಂಟಿಫೈ ಮಾಡಬೇಕು. ಅರೌಂಡ್ 50-60 ಜನ ಹೀಗೆ ಆಗ್ಬೋದು ಅಷ್ಟೇ. ಭಾಳ ಜನ ಯಾರು ನಾವು ಈಗ ಇಟ್ಟಿರೋ ನಾವು ಈಗ ಬೇಡ ಅಲ್ಲ, ಇವರು ಏರಿಯಾ ಅಂತ ದೇ ಆರ್ ಪ್ರೀಚರ್ಸ್. ಅವರಿಗೆ ಪರ್ಟಿಕ್ಯುಲರ್ ಪ್ಲೇಸ್ ಇಲ್ಲ. ಅವರು 8 ಕಡೆ ಬೇರೆ ಬೇರೆ ಕಡೆ ಇದ್ದಾರೆ. ದೇ ಹ್ಯಾವ್ ವಿ ಹ್ಯಾವ್ ಮೇಡ್ 2-3 ಅವ್ರದ್ದು ಹೆಸರುಗಳ ರಿವೀಲ್ ಮಾಡ್ತಾ ಇಲ್ಲ. ಆ್ಯಂಡ್ ದೇರ್ ಇದು ಅಂದರೆ ಪ್ಲೇಸ್ಗಳನ್ನು ನಾವು ಅನ್ಲೆಸ್ ಪಾಸಿಟಿವ್ ಬಂದ ಮೇಲೆ ವಿ ಹ್ಯಾವ್ ಟು ಟೇಕ್ ಆ್ಯಕ್ಷನ್. ಸರ್ ಡೆಲ್ಲಿ ಸಭೆಯಲ್ಲಿ ಅಲ್ಲಿ ಯಾರು ಕೂಡ ಮಾಸ್ಕ್ ಹಾಕಬೇಡ್ರಿ, ಏನು ಸರ್ಕಾರದ ಆದೇಶ ಪಾಲನೆ ಮಾಡಬೇಡ್ರಿ ಅಂದರೆ ಒಂದು ಭಾಷಣ ಆಗಿದ್ದಾರೆ ಸರ್. ಆ ರೀತಿ ಏನಾದರೂ ಇವ್ರ ಬಗ್ಗೆ ವಿಚಾರ ಮಾಡೋದು ಏನಾದರೂ ಮಾಹಿತಿ ಸಿಕ್ಕಿಲ್ಲ ಸರ್? ಆ ರೀತಿ ನೀವು ನಮಾಜ್ ಮಾಡೋದು ಎಲ್ಲರೂ ಸೇರಿ ನೋಡೋದಕ್ಕೆ ಅವರು ಈಗ ಆ್ಯಸ್ ಆಫ್ ನಾವು ಅವರಿಗೆ ಸಂಪರ್ಕ ಮಾಡಿದಾಗ ಈಗ ನಮ್ಮ ಡಾಕ್ಟರ್ಸ್ ಎಲ್ಲ ನಾವು ಇವರಿಗೆ ನೇರವಾಗಿ ನಾವೆಲ್ಲ ಆ್ಯಸ್ ಪರ್ ದ ಲಾ ಓನ್ಲಿ ಅಥೆಂಟಿಕೇಟೆಡ್ ಡಾಕ್ಟರ್ ಆ್ಯಂಡ್ ದ ಪರ್ಸನ್ ಅಪಾಯಿಂಟೆಡ್ ಅವರಿಗೆ ಮಾತ್ರ ಕಾಂಟ್ಯಾಕ್ಟ್ ಇಟ್ಟಿದ್ದೀವಿ. ಈಗಿನ ಅವರ ಮಾಹಿತಿ ಏನು ನಮಗೆ ಹೇಳಿದ್ದಾರೆ, ಡೇ 1ದಿಂದ ನಾವೇನು ಕಾಂಟ್ಯಾಕ್ಟ್ ಮಾಡಿದ್ದೀವಿ ಆ ಡೇದಿಂದಲೂ ನಮಗೆ ಎಲ್ಲ ರೀತಿಯಿಂದ ಅವರು ಸ್ಪಂದನೆ ಮಾಡಿದ್ದಾರೆ. ಆಮೇಲೆ ಅವರು ನಾವೇನು ಈಗ ಏನು ಅವರಿಗೆ ಸಜೆಸ್ಟ್ ಮಾಡಿದ್ದೀವಿ, ದೇ ಲಿಸನ್ ದ್ಯಾಟ್ ಆಲ್ಸೋ. ಅವರಂದರೆ ನಾವೇನು ಮಾಸ್ಕ್ ಹಾಕೊಳ್ಳೋದ್ರ ಬಗ್ಗೆ ಆಗಲಿ ಅಥವಾ ನಾವು ಶಿಫ್ಟ್ ಮಾಡುವಾಗ ನೋ ಎಜಿಟೇಷನ್ ಅಂತ ಅವರು ಆರಾಮಾಗಿ ಬಂದರು. ಆಯಿತು ಸರ್, ತಾವೇನು ಹೇಳ್ತೀರಿ, ಸರ್ಕಾರ ಏನು ಹೇಳ್ತದೆ ಹಾಗೆ ಮಾಡಿದ್ರು ಅಂತ ಹೇಳಿದರು. ಸರ್ ಇನ್ನೊಂದು ಈಗ 5 ಜನ ಸರ್ ಈಗ ಫಾರಿನ್ ಅವ್ರು ಫಾರಿನರ್ಸ್ ಇಂಡಿಯನ್ಸ್. ಈಗ ನಮ್ದು ಇರೋದೆಲ್ಲ ಇಂಡಿಯನ್ಸ್. ಈ ಫಾರಿನರ್ಸ್ ಯಾರು ಇಲ್ಲ.
ಇವರು ಪ್ರೈಮರಿ ಕಾಂಟ್ಯಾಕ್ಟ್, ಅವ್ರ ಜೊತೆ ಕಾಂಟ್ಯಾಕ್ಟ್ ಬಂದಿದ್ದ ಆ 3 ಜನ. ಸರ್ ಒಂದು ಸ್ವಲ್ಪ ಇದನ್ನು ಕೊಟ್ಬಿಟ್ಟು ಸರ್ ರೂಟ್ ಅದೇ ಈಗ ಇದು 10th ಮಾರ್ಚಿಗೆ ಅವರು ಅಲ್ಲಿಂದ ಏನು ಬಂದಾರಲ್ಲ, ಅಂದರೆ ಈಗ ಆ್ಯಸ್ ಯು ನೋ ಆಲ್ರೆಡಿ ದೇ ಹ್ಯಾವ್ ಕಂಪ್ಲೀಟೆಡ್ 21 ಡೇಸ್. ಈಗ ಆಲ್ಮೋಸ್ಟ್ ದೇ ಆರ್ ಇನ್ ರಿಪೋರ್ಟಿಂಗ್ ಪೀರಿಯಡ್ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್. ಬಟ್ ಆದರೂ ನಾವು ಅದನ್ನೇನು ವಿ ಆರ್ ನಾಟ್ ಕನ್ಸಿಡರ್ಡ್ ಎನಿಥಿಂಗ್, ವಿ ಆರ್ ಕನ್ಸಿಡರಿಂಗ್ ದಮ್ ಆ್ಯಸ್ ಎ ಫ್ರೆಶ್. ಯಾಕಂದರೆ ಬೇರೆ ಬೇರೆ ಕಡೆ ಭಾಳಷ್ಟು ಪಾಸಿಟಿವ್ ಬಂದು ಭಾಳಷ್ಟು ಜನಕ್ಕೆ ತೊಂದರೆ ಆಗಿರುತ್ತೆ. ವಿ ಆರ್ ಕನ್ಸಿಡರಿಂಗ್ ದಮ್ ಆ್ಯಸ್ ಎ ಫ್ರೆಶ್. ಸರ್ ಅವ್ರನ್ನ ಎಂಕ್ವೈರಿ ಮಾಡಿ ನಾವು ಕೇಳ್ಬೋದು ಎಲ್ಲಿ ಹೋಗಿ ಯಾರ್ಯಾರ ಮನೆಗೆ ಅವ್ರು ಮಾಮೂಲಾಗಿ ಇನ್ನು ಮಸೀದಿಗಳಲ್ಲಿ ಮಾಡೋದು ಸರ್ ಅವ್ರ ಮನೆಗೆ ಹೋಗಿ ಇಲ್ಲ, ಈಗ ನಾನು ನಿಮಗೆ ಅದ್ರ ಬಗ್ಗೆ ಹೇಳ್ತೀನಿ. ಈಗ ನಾವು ವಿ ಆರ್ ನಾಟ್ ಡಿಸ್ಟರ್ಬಿಂಗ್ ದ ಪರ್ಸನ್ಸ್. ಈಗ ಇವರಿಗೆ ನಾವು ಕಷ್ಟಪಡ್ತಾ ಇಲ್ಲ, ಯಾಕಂದರೆ ನಾವು ರಿಪೋರ್ಟಿಂಗ್ ಕಳಿಸಿದ್ದೀವಿ. ಈಗ ಅವರು ಪ್ಯಾನಿಕ್ ಆಗಿರ್ತಾರೆ. ಈಗ ವಿಲ್ ನಾಟ್ ಡಿಸ್ಟರ್ಬ್ ದೆಮ್. ಅವ್ರದ್ದು ಸ್ವಾಸ್ಥ್ಯ, ಮೆಂಟಲ್ ಸ್ವಾಸ್ಥ್ಯ ವಿ ಆರ್ ನಾಟ್ ಡಿಸ್ಟರ್ಬಿಂಗ್. ನಮ್ಮದು ಐಡಿಯಾ ಏನಂದರೆ ಒನ್ಸ್ ವಿ ಗೆಟ್ ಎ ಪಾಸಿಟಿವ್ ರಿಸಲ್ಟ್. ಈಗ ನಾವು ಪ್ಯಾನಿಕ್ ಆಗಿ ಸುಮ್ಮನೆ ಏನಾದರೂ ಮಾಡಿ ಇಲ್ಲಿ ಏರಿಯಾದಲ್ಲೇನು ಪಾಪ ಪ್ಯಾನಿಕ್ ಆಗ್ತಾರೆ. ಅವ್ರಿಗೆ ಒಂದ್ಸಲ ಪಾಸಿಟಿವ್ ಬಂತಂದರೆ ಡೆಫಿನೆಟ್ಲಿ ವಿಲ್ ನಾಟ್ ಲೀವ್ ಒನ್ ಸಿಂಗಲ್ ಸ್ಟೋನ್ ಅನ್ಟರ್ನ್. ಯಾವುದನ್ನು ನಾವು ತಿರ್ಗಿಸಕ್ಕೆ ಬಿಡೋದಿಲ್ಲ. ದಟ್ ಏರಿಯಾ, ಹೋಲ್ ಏರಿಯಾ ವಿಲ್ ಅನೌನ್ಸ್ ಇಟ್ ಆಸ್ ಎಮರ್ಜೆನ್ಸಿ ಏರಿಯಾ. 3ರ್ಡ್ಗೆ ಕಲ್ಕತ್ತಾ, 24th ಅವರು ಕಲ್ಕತ್ತಾದಲ್ಲಿರೋ ಒಂದು ಡಿಸ್ಟಿಕ್ಕಿಗೆ 3ಕ್ಕೆ ಬಿಡ್ತಾರೆ ಅದು, ಆಯಿತಾ, ಕಲ್ಕತ್ತಾ. ಆಮೇಲೆ ಡೆಲ್ಲಿಗೆ ಬರ್ತಾರೆ 4th ಮಾರ್ಚಿಗೆ, ಆಯಿತಾ. ಆಮೇಲೆ ಅಲ್ಲಿ 5 ದಿವಸ ಇರ್ತಾರೆ. ಆ 5ನೇ ದಿವಸಕ್ಕೆ ಅಲ್ಲಿ ಬಿಡ್ತಾರೆ. 10th ನಮ್ಮಲ್ಲಿ ಬರ್ತಾರೆ. और खबरों के लिए देखते रहिए बी न्यूज़ नेशन।